ಸೇಡು ಅಂತ ನಿಂತಾಗ ಸವಾಲನ್ನ ಸ್ವೀಕರಿಸಲೇಬೇಕು. ಮುಡಾದಲ್ಲಿ ಮಾನ ಹೋದ ಬಳಿಕ ಸಿದ್ದು ಸುಮ್ಮನಿರ್ತಾರ? ಕೆಐಎಡಿಬಿಯಲ್ಲೂ ಖರ್ಗೆ ಫ್ಯಾಮಿಲಿಯನ್ನ ಗುರಿ ಮಾಡಿ ಬಿಜೆಪಿ ಬಾಣ ಬಿಟ್ಟು ಗಹಗಹಿಸಿತ್ತು. ಅಲ್ಲಿವರೆಗೆ ಸುಮ್ಮನಿದ್ದಂತಹ ಕಾಂಗ್ರೆಸ್ ಕುತ್ತಿಗೆಗೆ ಬಂದ ಮೇಲೆ ತಿರುಗಿ ಬಿದ್ದಿದೆ. ಈ ಬಾರಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮೇಲೆ ಹಸ್ತಪಡೆಯ ಕಣ್ಣು ನೆಟ್ಟಿದೆ. ಕಿಯೋನಿಕ್ಸ್ ಖರೀದಿಯಲ್ಲಿ ನಡೆದಿದೆ ಎನ್ನಲಾದಂತಹ ಅವ್ಯವಹಾರ ಮಾಜಿ ಡಿಸಿಎಂಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ಮೂಡಾ ಕೇಸ್ ಬಳಿಕ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣಕ್ಕೆ ವಿರಾಮ ಬಿದ್ದಿದೆ. ಸೇಡಿಗೆ ಸೇಡು, ಜಿದ್ದಿಗೆ ಜಿದ್ದು, ಮುಯ್ಯಿಗೆ ಮುಯ್ಯಿ ತಾಲೀಮು ಆರಂಭವಾಗಿದೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣಗಳ ಅಸ್ತ್ರ ಬಿಟ್ಟು ಮೇಲುಗೈ ಸಾಧಿಸಿದ್ದ ಬಿಜೆಪಿಗೆ ಈಗ ಆತಂಕಗಳು ಹೆಚ್ಚಾಗ್ತಾ ಇವೆ. ದ್ವೇಷದ ರಾಜಕಾರಣ ಅನ್ನೋ ಪದಗಳಿಗೆ ಜೀವಂತಿಕೆ ಬಂದಿದೆ. ಹಳೆ ಹಗರಣಗಳನ್ನ ಹೆಕ್ಕಿ ಹೆಕ್ಕಿ ತೆಗೆಯುತ್ತಿರುವ ಕಾಂಗ್ರೆಸ್ ಬಿಜೆಪಿ ನಾಯಕರನ್ನ ಗುರಿಯಾಗಿಸುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸೇಡಿಗೆ ಸೇಡು. ಕಾಂಗ್ರೆಸ್ನಿಂದ ಹಳೆ ಕೇಸ್ಗಳ ದಾಖಲೆ ಹುಡುಕಾಟ. ವಾಲ್ಮೀಕಿ ಹಗರಣ ಮಾಜಿ ಸಚಿವನನ್ನ ಜೈಲಿಗೆ ದಬ್ಬಿದೆ. ಮೂಡಾದ ಸೈಡ್ ಫೈಟ್ ಸಿದ್ದು ಕುರ್ಚಿಯ ಆಹುತಿಗಾಗಿ ನಿಂತಿದೆ. ಮೈಸೂರು ತನಕ ಪಾದಯಾತ್ರೆ ನಡೆಸಿ ಹೂಂಕರಿಸಿದ ಬಿಜೆಪಿ ಜೆಡಿಎಸ್ ಸಿದ್ದು ಗುರಿ ಆಗಿಸಿ ದಾಳಿ ನಡೆಸಿತ್ತು. ಆ ಬಳಿಕ ಕೆಐಎಡಿಬಿ ಸೈಟ್ ಹಂಚಿಕೆ ನೇರವಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಫ್ಯಾಮಿಲಿಯ ಘನತೆಗೆ ಬಿಜೆಪಿ ಗುರಿ ಆಗಿಸಿತು. ಈ ಬಳಿಕ ಎಚ್ಚೆತ್ತ ಹಸ್ತಪಡೆ ಬಿಜೆಪಿಯ ಹಳೆ ಕೇಸ್ಗಳನ್ನ ಜಾಲಾಡ್ತಿದೆ. ಈ ಬಲೆಯಲ್ಲಿ ಸದ್ಯ ಅಶ್ವಥ್ ನಾರಾಯಣ್ ಟಾರ್ಗೆಟ್ ಆಗಿದ್ದಾರೆ. ಕಾಂಗ್ರೆಸ್ಗೆ ಮತ್ತೊಬ್ಬ ಬಿಜೆಪಿ ನಾಯಕ ಟಾರ್ಗೆಟ್. ಅಶ್ವಥ್ ನಾರಾಯಣ್ ಮೇಲೆ ಹಸ್ತಪಡೆಯ ಕಣ್ಣು. ಮಾಜಿ ಡಿಸಿಎಂ, ಒಕ್ಕಲಿಗ ಸಮುದಾಯದ ಪ್ರಬಲ ಬಿಜೆಪಿ ನಾಯಕ ಡಿಕೆ ಬ್ರದರ್ಸ್ ಕಟ್ಟರ್ ವಿರೋಧಿ ಅಶ್ವಥ್ ನಾರಾಯಣ್ ಮೇಲೆ ಕಣ್ಣು ಬಿದ್ದಿದೆ. ಕಿಯೋನಿಕ್ಸ್ ಖರೀದಿ ಅವ್ಯವಹಾರ ಆರೋಪ ಅಸ್ತ್ರವಾಗಿಸಿ ಅವ್ಯವಹಾರದ ದಾಖಲೆಗಳ ಬೆನ್ನತ್ತಿದೆ. ದಾಖಲೆಗಳ ಸಂಗ್ರಹಿಸಿ ಅಟ್ಯಾಕ್ ಮಾಡೋದಕ್ಕೆ ಸಜ್ಜಾಗಿದ್ದು ಅಶ್ವಥ್ ನಾರಾಯಣ್ ರನ್ನ ಕೆಡ್ಡಾಗೆ ಕೆಡವಲು ತಂತ್ರ ಹೆಣೆದಿದೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮೇಲೆ ಕಾಂಗ್ರೆಸ್ ಕಣ್ಣು ಬಿದ್ದಿದೆ. ಬಿಜೆಪಿ ಅವಧಿ ವೇಳೆ ನಡೆದಿದೆ ಎನ್ನಲಾದ ಕಿಯೋನಿಕ್ಸ್ ಅವ್ಯವಹಾರ ಆರೋಪದ ತನಿಖೆಗೆ ಪ್ಲಾನ್ ಮಾಡಲಾಗಿದೆ. ಕಿಯೋನಿಕ್ಸ್ ಖರೀದಿಯಲ್ಲಿ 100 ಕೋಟಿ ಅವ್ಯವಹಾರ ಆಗಿದೆ. ಅದು ಅಶ್ವಥ್ ನಾರಾಯಣ್ ಐಟಿ-ಬಿಟಿ ಸಚಿವರಾಗಿದ್ದಾಗ. ಕಂಪ್ಯೂಟರ್ ಖರೀದಿಯಲ್ಲಿ 106 ಕೋಟಿ ಕಳ್ಳಾಟ ನಡೆದಿದೆ ಅನ್ನೋದು ಕಾಂಗ್ರೆಸ್ನ ಹಳೆ ಆರೋಪ. ಈಗ ಅವ್ಯವಹಾರದ ದಾಖಲೆಗಳ ಬೆನ್ನತ್ತಿರುವ ಕಾಂಗ್ರೆಸ್ ನಾಯಕರು ಅಶ್ವಥ್ ವಿರುದ್ಧದ ಅವ್ಯವಹಾರದ ದಾಖಲೆಗಳ ಸಂಗ್ರಹ ಶುರು ಮಾಡಿದೆ. ಒಟ್ಟಾರೆ ದಾಖಲೆಗಳ ಸಂಗ್ರಹಕ್ಕೆ ಮುಂದಾಗಿರುವ ಕಾಂಗ್ರೆಸ್ ಸೇಡಿಗೆ ನಿಲ್ಲಲಿದೆ. ದಾಖಲೆ ಬಿಡುಗಡೆ ಜೊತೆಗೆ ತನಿಖೆ ನಡೆಸಲು ರಾಜ್ಯಪಾಲರ ಬಳಿ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಮೂಲಕ ಮತ್ತೊಮ್ಮೆ ಸರ್ಕಾರ ಮತ್ತು ರಾಜಭವನದ ಜೊತೆ ಸಂಘರ್ಷ ಶುರುವಾಗೋದು ಖಚಿತವಾಗಿದ್ದು, ಈ ಸಮರದಲ್ಲಿ ಅಶ್ವಥ್ ನಾರಾಯಣ್ ಕೆಡ್ಡಾಗೆ ಕೆಡವಲು ತಂತ್ರ ಸಿದ್ಧವಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.